ನನಗೆ ಮಂತ್ರಿ ಸ್ಥಾನ ಮೊದಲು ಕೊಡಬೇಕಾಗಿತ್ತು. ನಮ್ಮ ಸಮುದಾಯದಿಂದ ಏಕೈಕ MLA ಮಾತ್ರ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೂ ಎಲ್ಲ ಕ್ಯಾಬಿನೆಟ್ನಲ್ಲಿ ಲಂಬಾಣಿ ಸಮುದಾಯದ ಒಬ್ಬರು ಪ್ರತಿನಿಧಿ ಇರ್ತಿದ್ರು. ಆದರೆ ಸಿದ್ದರಾಮಯ್ಯನವರು ಹಿಂದಿನ ಸಲ ನನಗೆ ಮಂತ್ರಿ ಮಾಡಿದರು. ಈ ಸಲನೂ ಮಾಡ್ತಾರಂತ ನಾನು ಸುಮ್ಮನಿದ್ದೆ. ಆದರೆ ಅದು ಏನೋ ಅನಿವಾರ್ಯ ಕಾರಣದಿಂದ ಮಾಡಲಿಲ್ಲ. ಮುಂದೆ ನನಗೆ ಡೆಪ್ಟಿ ಸ್ಪೀಕರ್ ಮಾಡಿದರು. ಡೆಪ್ಟಿ ಸ್ಪೀಕರ್ ಮಾಡುವ ಸಂದರ್ಭದಲ್ಲಿ ನನಗೇನು ಹೇಳಿದ್ದಾರೆ ಅಂದರೆ, ಮುಂದೆ ಮಂತ್ರಿಮಂಡಲ ವಿಸ್ತರಣೆ ಆಗುವ ಸಂದರ್ಭದಲ್ಲಿ ನಿಮಗೆ ಮಂತ್ರಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಹೌಸಿನಲ್ಲಿ ನನಗೆ ಪ್ರಮಾಣ ವಚನ ಕೊಡುವ ಸಂದರ್ಭದಲ್ಲಿ ಇಲ್ಲ, ಅವರು ಡೆಪ್ಟಿ ಸ್ಪೀಕರ್ ಆಗೋಕ್ಕೆ ಮನಸ್ಸಿರಲಿಲ್ಲ, ನಾವು ಒತ್ತಡದಿಂದ ಅವರಿಗೆ ಡೆಪ್ಟಿ ಸ್ಪೀಕರ್ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಮಂತ್ರಿ ಸ್ಥಾನ ಕೊಡ್ತೀವಿ ಅನ್ನೋ ಮಾತನ್ನು ಹೌಸ್ನಲ್ಲಿ ಹೇಳಿದರು. ಅದಕ್ಕೆ ನನಗೆ ವಿಶ್ವಾಸ ಇದೆ, ಹೈಕಮಾಂಡಿನ ಮೇಲೆ ವಿಶ್ವಾಸ ಇದೆ. ಈ ಸಾರಿ ನನಗೀಗ ಡೆಪ್ಟಿ ಸ್ಪೀಕರಿಂದ ಸ್ಪೀಕರ್ ಕೂಡ ಮಾಡಿದ್ದಾರೆ. ಸ್ಪೀಕರು ಸಂವಿಧಾನಿಕವಾದಂಥ ಹುದ್ದೆ, ಆ ಹುದ್ದೆಗೆ ನಾನು ಇಲ್ಲಿದ್ದೀನಿ. ಆದ್ದರಿಂದ ನಮ್ಮ ಹೈಕಮಾಂಡಿನವರು ತೀರ್ಮಾನ ತೆಗೆದುಕೊಂಡು ಈ ಒಂದು ಹಿಂದುಳಿದ ಸಮುದಾಯಕ್ಕೆ ಮಂತ್ರಿ ಮಾಡಿಲ್ಲ, ಮಂತ್ರಿ ಮಾಡಬೇಕು ಅನ್ನುವ ಅಭಿಲಾಷೆಯನ್ನು ಎಲ್ಲ ಸಮುದಾಯದ ನಮ್ಮ ಸಮುದಾಯದವರು, ಎಲ್ಲ ಪಕ್ಷದವರು ಅವರೆಲ್ಲರೂ ಕೂಡ ಏನು ಒಂದು ಕೂಗಿದೆ, ನಮ್ಮ ಸಮುದಾಯಕ್ಕೆ ಈ ಸರ್ಕಾರದಲ್ಲಿ ಮಂತ್ರಿ ಮಾಡಿಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, BJPಯವರು ಹೇಳ್ತಾರೆ. ಈಗ ಬಂದಿರತಕ್ಕಂಥ ನಮ್ಮ ಮಾಜಿ ಸಂಸದರಾದಂಥ ಉಮೇಶ್ ಜಾಧವ್ರವರು ಕೂಡ ಈಗ ಹೇಳಿದರು, ನಮ್ಮ ಸಮುದಾಯಕ್ಕೆ ಕೊಟ್ಟಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಅದು ನಮ್ಮ ಹೈಕಮಾಂಡಿನವರ ತೀರ್ಮಾನ ಅಂತಿಮ. ನಾನು ಹೈಕಮಾಂಡ್ನವ್ರ ವಿರುದ್ಧ ಮಾತಾಡಲ್ಲ. ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಅದಕ್ಕೆ ನಾವು ಹೋಗ್ತೀವಿ, ಮಾಡ್ತಾರಂತ ಭರವಸೆ ನನಗೆ 100% ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ